ಇಲ್ಲಿಂದ ಇಲ್ಗಂಟಾರ ಹೋಗಿ ಗೋವಿಂದ ಅನ್ಸೋದೇ ಬಹಳ ಕಷ್ಟ. ಹುಗಿ ಅನಿಸೋದು ಕಷ್ಟ, ಗೋವಿಂದ ಅನಿಸೋದು ಕಷ್ಟ. ಚನ್ನಪಂಡದ ಹತ್ರ ಯಾವ್ದೋ ಒಂದು ಹಳ್ಳಿಲಿ ಕಾರ್ಯಕ್ರಮ ಮಾಡ್ತಾ ಇದ್ದ. ಗೋವಿಂದ ಅನ್ಬೇಕು ಗೋವಿಂದ ಅನ್ಬೇಕು ಗೋವಿಂದ ಅನ್ಬೇಕು ಅಂದ್ಬಿಟ್ಟೆ 75-80 ವರ್ಷ ಆಗದೆ ಅಮ್ಮನಿಗೆ ಎಷ್ಟು ವಾಪಸ್ ಬಿಡುದು ದಡ್ಕಲಿ ನಿಂತ್ಕೊಂಡ್ರು. ಯಾಕಪ್ಪ ಕಾಸ ನಿನ್ನ ಕೊಟ್ಟಿದ್ದಾರೋ ನನಗೆ ಕೊಟ್ಟಿದ್ದಾರೋ ಅಂದ್ರು. ಅಬ್ಬ ನನಗೆ ಕೊಟ್ಟವ್ರೆ ಕಣವ ಅಂದೆ. ಮತ್ತೆ ನಾವ್ಯಾಕೆ ಅನ್ಬೇಕು? ನಮ್ಮೂರಲ್ಲಿ ಒಂದು ಊಟ ಹಾಕಿದ್ರೆ ಕೈಗೊಂದು 1,000 ರೂಪಾಯಿ ದುಡ್ಡು ಕೊಡ್ತಾರೆ, ಒಂದು ಮೂಗೊಟ್ಟು ಕೊಡ್ತಾರೆ. ನೀನೇನ್ ಕೊಟ್ಟಿ ಅಂದ್ರಿ. ಅಬ್ಬ ನಾನೇ ಕಾಸು ಇಸ್ಕೊಂಡು ಬಂದಿವ್ ಕಣವ, ನೀನೇನ್ ಕೊಡನೆ ಒಳ್ಳೇದಾಯ್ತದೆ ಅನ್ನೋ ಒಂದೇ. ಏನ್ ಒಳ್ಳೇದಾದದು ಒಂದು. ಅವಾಗ ಏನಾರ ನೋವಿದ್ರೆ ದೂರ ಆಯ್ತದೆ ಕಣವ ಅಂದೆ. ಅಪ್ಪ ಮೊನ್ನೆ ದಿವಸ ಹಿಂಗೆ ಅಂದ್ಬಿಟ್ಟಿದ್ರೆ ಮಂಡಿ ನೋವು ಅಂತ 15 ದಿವಸದಿಂದ ಮನಗಿದೆ ಕಣಪ್ಪ. ಅದು ನನ್ನ ಮಗ ಪೈಕಂದು ಮೊಮ್ಮಗನ ಕೈಲಿ 200 ರೂಪಾಯಿ ಕೊಟ್ಟು ಕಳಿಸ್ತಾ. ಹೋಗಿ ಪ್ಯಾಟೆಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊ ಬಂದೆ. ಈಗ ಹೊಸಿ ಎದುರಾಯ್ತು ಎದ್ದು ಬಂದಿವ್ ಕಣಪ್ಪ ಅಂದು. ಹೋಗಿ ಏನವ ಅಂದೆ, ನಾಳಿದ ಕಂಚಿನ ಕಂಡ್ಬಿಡು ಒಂದು ಹೆಂಗಾರ ಅನ್ಕೋದು ಸುಮ್ಮನಾದೆ. ಬೆಳಿಗ್ಗೆ ಎದ್ದು ಮಗ ಅನ್ನಂತೆ ಬದ್ದಿನ ಕಾಲ ಅವಾಗ 2 ಲೀಟರ್ ಸೀಮೆಣ್ಣೆ ಬಿಡ್ತಾ ಇದ್ದದಂತೆ ಸೊಸೈಟಿಲಿ. ಹೋಗಿ ಉಡ್ಸ್ಕೊಂಡ್ಬಂದ್ಬಿಡೋ ನಾವೆಲ್ಲ ನಾಟಿ ಹಾಕ್ಸ್ಕೊಳ್ತಾವೆ ಅಂದ್ಬಿಟ್ಟವ್ನು. ಇವಮ್ಮ ದೂರ ಆಡ್ಕೊಂಡು ಹೋಗೋಳೆ 9 ಗಂಟೆ ಆಗ್ಬಿಡುತ್ತೆ ಹೋಗೋದು. ಹೋಗಿ ಅಲ್ಲೇ ಒಂದು